ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅತಿಯಾದ ಸುಸ್ತು, ಏನು ಕೆಲಸ ಮಾಡಿದ್ರೂ ಆಯಾಸ, ತಲೆ ಕೂದಲು ಉದುರುವುದು ಈ ಥರದ ಸಮಸ್ಯೆಗಳು ಕಾಡ್ತಾ ಇದ್ದರೆ ನಿಮ್ಮ ದೇಹದಲ್ಲಿ ಖಂಡಿತವಾಗ್ಲೂ ಕಬ್ಬಿಣಾಂಶದ ಕೊರತೆ ಇರಬಹುದು. ಈ ಕಬ್ಬಿಣಾಂಶದ ಕೊರತೆಯನ್ನು ಜನರು ಅತಿ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಆದರೆ ಇದನ್ನು ಇದೇ ಥರ ಬಿಟ್ಟರೆ ನಿಮ್ಮ ಮುಂದಿನ ಜೀವನದಲ್ಲಿ ದೊಡ್ಡ ಪರಿಣಾಮವನ್ನೇ ಬೀಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಬ್ಬಿಣಾಂಶದ ಕೊರತೆ ಇದ್ದರೆ ನಮ್ಮ ದೇಹದಲ್ಲಿ ತೋರಿಸುವಂತಹ ಲಕ್ಷಣಗಳು ಯಾವುದು, ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಯಾಕೆ ಬೇಕು, ಅದೇ ಥರ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ಮನೆಮದ್ದು ಇದೆಯಾ, ಯಾವ ಥರದ ಆಹಾರಗಳನ್ನು ಸೇವಿಸಬೇಕು ಅನ್ನುವಂತಹ ಎಲ್ಲ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ಸಾಯಿವರ್ಲ್ಡ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗ ಐರನ್ ಡೆಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ ಅಂದರೆ ಏನು ಅಂತ ನೋಡುವ. ಹಿಮೋಗ್ಲೋಬಿನ್ ಮಟ್ಟ ನಮ್ಮ ದೇಹದಲ್ಲಿ ಕಡಿಮೆಯಾಗುವಂತಹ ಒಂದು ಸ್ಥಿತಿಯನ್ನು ನಾವು ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಈ ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿರೋ ರಕ್ತದಲ್ಲಿ ಕೆಂಪು ಕಣಗಳಲ್ಲಿ ಇರ್ತದೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನನ್ನು ಸಾಗಿಸುವಂತಹ ಕೆಲಸವನ್ನು ಮಾಡ್ತದೆ. ಈಗ ಈ ಹಿಮೋಗ್ಲೋಬಿನ್ ಕಡಿಮೆಯಾದಲ್ಲಿ ಎಲ್ಲ ಭಾಗಗಳಿಗೆ ಈ ಆಕ್ಸಿಜನ್ ತಲುಪೋದಿಲ್ಲ. ಇದರಿಂದ ನಮಗೆ ದೌರ್ಬಲ್ಯ, ಆಯಾಸ, ಅದೇ ಥರ ತಲೆ ಕೂದಲು ಉದುರೋದು, ತಲೆ ತಿರುಗೋದು ಈ ಥರದ ಎಲ್ಲ ಲಕ್ಷಣಗಳು ಕಾಣಿಸ್ತದೆ. ಈಗ ಸ್ಪಷ್ಟವಾಗಿ ಅರ್ಥ ಆಗೋ ಥರ ಹೇಳಬೇಕಾದ್ರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಒಂದು ದೀಪದಲ್ಲಿ ಎಣ್ಣೆಯನ್ನು ಹಾಕಿ ದೀಪ ಉರಿಸ್ತೀವಿ. ಎಣ್ಣೆ ಇದ್ದಷ್ಟು ದೀಪ ಚೆನ್ನಾಗಿ ಉರಿಯುತ್ತೆ. ಎಣ್ಣೆ ಕಡಿಮೆ ಆಗ್ತಾ ಬಂದ ಹಾಗೆ ದೀಪ ಉರಿಯೋದು ಕೂಡ ಕಡಿಮೆ ಆಗುತ್ತೆ. ಅದೇ ಥರ ಅಯರ್ನ್ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬಂದ ಹಾಗೆ ನಮ್ಮ ದೇಹದಲ್ಲಿ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಅದೇ ಥರ ಒಂದು ಬೈಕ್ ಓಡಬೇಕಾದ್ರೆ ಅದಕ್ಕೆ ನಾವು ಪೆಟ್ರೋಲನ್ನು ಹಾಕಬೇಕು. ಪೆಟ್ರೋಲ್ ಇಲ್ಲದಿದ್ದರೆ ಬೈಕ್ ಓಡಾಡೋದಿಲ್ಲ. ಅದೇ ಥರ ಅಯರ್ನ್ ನಮ್ಮ ದೇಹದಲ್ಲಿ ಇಲ್ಲದಿದ್ದರೆ ನಮ್ಮ ದೇಹ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ. ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕೊರತೆ ಇದ್ದಲ್ಲಿ ನಮ್ಮ ದೇಹ ತೋರಿಸುವಂತಹ ಲಕ್ಷಣಗಳು ಯಾವುದೆಲ್ಲ ಅಂತ ಹೇಳಿದರೆ, ಅತಿಯಾದ ಸುಸ್ತು ಮತ್ತು ಆಯಾಸ. ಏನು ಕೆಲಸ ಮಾಡಿದ್ರೂ ಕುಸಿದು ಬೀಳೋ ಥರ ಫೀಲ್ ಆಗೋದು. ನಮ್ಮ ಮುಖದ ಚರ್ಮ ಮತ್ತು ತುಟಿಯ ಚರ್ಮದಲ್ಲಿ ಕಲರ್ ಚೇಂಜಸ್ ಇರುತ್ತೆ. ಅಂದರೆ ಒಂಥರ ವೈಟಿಶ್ ಕಲರ್ ಆಗೋದು, ಪೇಲ್ ಸ್ಕಿನ್ ಅಂತ ಹೇಳ್ತೀವಿ. ಅದೇ ಥರ ಚರ್ಮ ತುಂಬ ಡ್ರೈ ಆಗಿರೋದು, ತಲೆ ಕೂದಲು ಉದುರೋದು, ತಲೆನೋವು, ಉಸಿರಾಟದಲ್ಲಿ ಕಷ್ಟ ಆಗೋದು, ಉಸಿರಾಡಲಿಕ್ಕೆ ಕಷ್ಟ ಆಗೋದು, ಆಮೇಲೆ ಹಸಿವೆನೇ ಆಗದಿರೋದು, ಕೆಲವರಲ್ಲಿ ಮೆಮೊರಿ ಲಾಸ್ ಕೂಡ ಕಾಣಿಸ್ಕೊಳ್ತದೆ. ಅದೇ ಥರ ನಮ್ಮ ತೂಕ ಕಡಿಮೆ ಆಗೋದು, ವೆಯ್ಟ್ ಲಾಸ್ ಆಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಆಮೇಲೆ ಬ್ರಿಟಲ್ ನೇಲ್ಸ್ ಅಂತ ಹೇಳ್ತೀವಿ. ಅಂದರೆ ಉಗುರುಗಳು ಬೇಗನೆ ಕಟ್ಟಾಗುತ್ತೆ. ಆಮೇಲೆ ನಮ್ಮ ಕೈ ಮತ್ತು ಕಾಲುಗಳ ಪಾದಗಳು ತುಂಬ ತಂಪಾಗಿರುತ್ತೆ. ಯಾಕಂತ ಹೇಳಿದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗೋದಿಲ್ಲ, ಅದರಿಂದ ತುಂಬ ತಂಪಾಗಿರುತ್ತೆ. ಅದೇ ಥರ ನಾಲಿಗೆಯಲ್ಲಿ ಕ್ರ್ಯಾಕ್ಸ್ ಬೀಳೋದು, ಇವುಗಳೆಲ್ಲ ಇದರ ಲಕ್ಷಣಗಳು. ಇನ್ನೊಂದು ವಿಚಿತ್ರವಾದ ಸಿಂಪ್ಟಮ್ಸ್ ಏನು ಗೊತ್ತಾ? ಪೈಕ ಅಂತ ಹೇಳ್ತೀವಿ, ಕೇಳಿರ್ಬೋದು ಹೆಚ್ಚಿನವರು. ಪೈಕ ಅಂತ ಅಂದರೆ ಮಣ್ಣನ್ನು ತಿನ್ನಬೇಕು ಅನ್ನುವಂತಹ ಒಂದು ಆಸೆ ಹುಟ್ಟೋದು. ಇದು ಕಬ್ಬಿಣಾಂಶದ ಕೊರತೆ ಇರುವಂತಹ ಕೆಲವರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಲಕ್ಷಣ. ಇನ್ನು ಕಬ್ಬಿಣಾಂಶದ ಕೊರತೆ ನಮ್ಮ ದೇಹದಲ್ಲಿ ಯಾಕೆ ಕಾಣಿಸ್ಕೊಳ್ತದೆ ಅಂತ ನೋಡುವ. ಒಂದು, ಜಾಸ್ತಿ ಕಬ್ಬಿಣಾಂಶ ಇರುವಂತಹ ಆಹಾರಗಳನ್ನು ತಿನ್ನದೇ ಇರುವುದು. ಇನ್ನೊಂದು, ಗರ್ಭಿಣಿ ಇರುವಾಗ ಕಬ್ಬಿಣಾಂಶದ ಜಾಸ್ತಿ ನಮ್ಮ ದೇಹಕ್ಕೆ ಬೇಕಾಗ್ತದೆ. ಸೊ ಗರ್ಭಿಣಿಯಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಅದೇ ಥರ ಗಂಡಸರಿಗಿಂತಲೂ ಹೆಣ್ಣು ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆ ಜಾಸ್ತಿಯಾಗಿ ಕಾಣಿಸ್ತದೆ. ಯಾಕಂತ ಹೇಳಿದರೆ ತಿಂಗಳು ಆಗುವಂತಹ ಋತುಸ್ರಾವದಲ್ಲಿ ಅತಿಯಾದ ರಕ್ತ ಹೋಗುತ್ತಲ್ವ, ಇದರಿಂದ ಹೆಂಗಸರಲ್ಲಿ ಜಾಸ್ತಿಯಾಗಿ ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೊಳ್ತದೆ. ಆಮೇಲೆ ಅತಿಯಾದ ಚಹಾ, ಕಾಫಿ ಕುಡಿಯೋದು ಕೂಡ ಒಂದು ಕಾರಣ ಆಗ್ಬೋದು. ಯಾಕಂತ ಹೇಳಿದರೆ ಈ ಚಹಾ, ಕಾಫಿಗಳನ್ನು ಅತಿಯಾಗಿ ಕುಡಿಯೋದ್ರಿಂದ ಕಬ್ಬಿಣಾಂಶ ನಮ್ಮ ದೇಹ ಹೀರ್ಕೊಳ್ಳೋದು ಕಡಿಮೆ ಆಗುತ್ತೆ. ಇದರಿಂದ ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೊಳ್ತದೆ. ಬಿಳಿ ಮುಟ್ಟಿನ ಸಮಸ್ಯೆ ಇರುವವರಲ್ಲಿ ಕೂಡ ಈ ಒಂದು ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೊಳ್ತದೆ. ಅದೇ ಥರ ಲಿವರ್, ಕಿಡ್ನಿ ತೊಂದರೆ ಇರೋವರಲ್ಲಿ ಕೂಡ ಕಬ್ಬಿಣಾಂಶದ ಕೊರತೆ ಹೆಚ್ಚಾಗಿ ಕಾಣ್ತದೆ. ಕಬ್ಬಿಣಾಂಶ ಜಾಸ್ತಿ ಮಾಡೋದು ಹೇಗೆ? ಕಬ್ಬಿಣಾಂಶ ಕಡಿಮೆ ಇರೋರು ಕಬ್ಬಿಣಾಂಶವನ್ನು ಯಾವ ಥರ ಜಾಸ್ತಿ ಮಾಡ್ಬೋದು ಅಂತ ಕೇಳಿದರೆ, ವಾರದಲ್ಲಿ 2-3 ದಿನ ನೀವು ಕಬ್ಬಿಣಾಂಶ ಜಾಸ್ತಿಯಾಗಿರುವಂತಹ ಆಹಾರಗಳನ್ನು ತಿನ್ನಬೇಕು. ಯಾವ ಆಹಾರಗಳಲ್ಲೆಲ್ಲ ಕಬ್ಬಿಣಾಂಶ ಜಾಸ್ತಿ ಇದೆ ಅಂತ ಕೇಳಿದರೆ, ಸೊಪ್ಪು ತರಕಾರಿಗಳಲ್ಲಿ, ಕಡಲೆಕಾಳಲ್ಲಿ, ಈ ಪಂಪ್ಕಿನ್ ಸೀಡ್ಗಳಲ್ಲಿ, ಆಯಿಸ್ಟರಲ್ಲಿ, ಕ್ಲ್ಯಾಮಲ್ಲಿ, ಚಿಕನ್, ಇದು ಲಿವರ್ ಇರುತ್ತಲ್ಲ ಅದರಲ್ಲಿ, ಮೀನಲ್ಲಿ, ಆಮೇಲೆ ಎಳ್ಳು, ಇಂತಹ ಕೆಲವೊಂದು ಆಹಾರಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದೆ. ಈ ಆಹಾರಗಳನ್ನು ಸ್ವಲ್ಪ ಜಾಸ್ತಿಯಾಗಿ ತಿನ್ನಿ. ಅದೇ ಥರ ಇನ್ನೊಂದು ಏನಂದರೆ, ಕಬ್ಬಿಣಾಂಶದ ಆಹಾರ ತಿನ್ನೋ ಜೊತೆಗೆ ವಿಟಮಿನ್ ಸಿ ಜಾಸ್ತಿಯಾಗಿರುವಂತಹ ಆಹಾರಗಳನ್ನು ತಿನ್ನಬೇಕು. ಇದರಿಂದ ಕಬ್ಬಿಣಾಂಶ ನಮ್ಮ ದೇಹವನ್ನು ಸರಿಯಾಗಿ ಎಳ್ಕೊಳ್ಳೋ ಥರ ಸಹಾಯ ಮಾಡುತ್ತೆ. ವಿಟಮಿನ್ ಸಿ ಜಾಸ್ತಿಯಾಗಿರುವಂತಹ ಆಹಾರಗಳಂದರೆ ಕಿತ್ತಳೆ ಹಣ್ಣು, ಮೂಸಂಬಿ, ಲಿಂಬೆ, ಮಾವಿನಕಾಯಿ, ದ್ರಾಕ್ಷೆ, ಇವುಗಳೆಲ್ಲ ವಿಟಮಿನ್ ಸಿ ಜಾಸ್ತಿ ಇದೆ.
ನೀವು ಕಬ್ಬಿಣಾಂಶದ ಆಹಾರ ತಿನ್ನೋ ಜೊತೆಗೆ ವಿಟಮಿನ್ ಸಿ ಜಾಸ್ತಿ ಆಗಿರುವಂತಹ ಆಹಾರಗಳನ್ನು ಕೂಡ ತಿನ್ನಬೇಕು. ಇವುಗಳನ್ನು ಇಷ್ಟು ತಿಂದರೆ ಕಬ್ಬಿಣಾಂಶ ಜಾಸ್ತಿ ಆಗ್ತದ ಅಂತ ಕೇಳಿದರೆ ಇಲ್ಲ. ಜೊತೆಗೆ ನೀವು ಕೆಲವೊಂದು ತಪ್ಪುಗಳನ್ನು ಮಾಡದೆ ನೋಡ್ಕೋಬೇಕಾಗ್ತದೆ. ಅಂದರೆ ಚಹಾ ಕಾಫಿಗಳನ್ನು ಹೆಚ್ಚಾಗಿ ಕುಡಿಬಾರ್ದು. ಅದರಲ್ಲೂ ಊಟ ಆದ ನಂತರ ಚಹಾ ಕಾಫಿಗಳನ್ನು ಕುಡಿಬಾರ್ದು. ಆಮೇಲೆ ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಬೇಕು. ಸರಿಯಾಗಿ ನೀರನ್ನು ಕುಡಿಬೇಕು. ಆಮೇಲೆ ಮೈದಾ, ಶುಗರ್ ಫುಡ್ಗಳಿಂದ ದೂರ ಇರಬೇಕು. ವಿಟಮಿನ್ ಸಿ ಜಾಸ್ತಿ ಇರುವಂತಹ ಆಹಾರಗಳನ್ನು ತಿನ್ನಬೇಕು. ದಿನದಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕು. ಇವುಗಳಿಂದ ಎಲ್ಲ ನಿಮಗೆ ಕಬ್ಬಿಣಾಂಶದ ಕೊರತೆಯನ್ನು ನಿವಾರಿಸಬಹುದು. ಈಗ ಹೆಚ್ಚಿನವರು ಕೇಳುವಂತಹ ಕ್ವೆಶನ್ ಏನು ಅಂತ ಹೇಳಿದರೆ, ಈ ಕಬ್ಬಿಣಾಂಶದ ಕೊರತೆಯನ್ನು ಸರಿ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ. ನೀವು ಸರಿಯಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿದ್ದಲ್ಲಿ 3 ರಿಂದ 6 ವಾರಗಳಲ್ಲಿ ಈ ಒಂದು ಪ್ರಾಬ್ಲಮನ್ನು ಸರಿ ಮಾಡ್ಬೋದು. ಅದೇ ಥರ ಕೆಲವರು ಕೇಳ್ತಾರೆ, ಮಾಂಸಾಹಾರಗಳಲ್ಲಿ ಮಾತ್ರ ಕಬ್ಬಿಣಾಂಶ ಜಾಸ್ತಿ ಇರೋದಾ ಅಂತ. ಅಲ್ಲ, ಮಾಂಸಾಹಾರಗಳಲ್ಲೂ ಸಸ್ಯಾಹಾರಗಳಲ್ಲೂ ಕೂಡ ಕಬ್ಬಿಣಾಂಶ ಜಾಸ್ತಿ ಇದೆ. ನಾನು ಆಗಲೇ ಹೇಳಿದ್ದೀನಿ ಯಾವುದೆಲ್ಲ ಫುಡ್ಗಳಿದೆ ಅಂತ. ಆಮೇಲೆ ಕಬ್ಬಿಣಾಂಶದ ಕೊರತೆ ಇದ್ದರೆ ನೀವು ಸ್ಟ್ರಿಕ್ಟಾಗಿ ಟ್ಯಾಬ್ಲೆಟ್ಸನ್ನು ತಗೊಳ್ಳೇಬೇಕಾ ಅಂತ ಕೇಳ್ತಾರೆ. ನಿಮ್ಮ ಹಿಮೋಗ್ಲೋಬಿನನ್ನು ಚೆಕ್ ಮಾಡಿ ನೋಡಬೇಕಾಗ್ತದೆ. ಬ್ಲಡ್ ಟೆಸ್ಟ್ ಮೂಲಕ ಗೊತ್ತಾಗ್ತದೆ ಎಷ್ಟಿದೆ ಅಂತ. ಅದರ ಮೇಲೆ ನಿಮಗೆ ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕಾ ಬೇಡ ಅಂತ ಹೇಳ್ತೀವಿ. ಇಲ್ಲ ಅಂತಿದ್ರೆ ಕರೆಕ್ಟಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಾ ಬಂದಲ್ಲಿ ನಿಮಗೆ ಕಬ್ಬಿಣಾಂಶದ ಕೊರತೆಯನ್ನು ನಿವಾರಿಸ್ತೀವಿ. ಈಗ ಕಬ್ಬಿಣಾಂಶದ ಕೊರತೆ ಅಂದರೆ ಏನು, ಇದು ಯಾಕೆ ಬರ್ತದೆ, ಇದರ ಕಾರಣಗಳು, ಲಕ್ಷಣಗಳು, ಹಾಗೆ ಯಾವುದೆಲ್ಲ ಆಹಾರಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದೆ ಅನ್ನುವಂತಹ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಕಬ್ಬಿಣಾಂಶದ ಕೊರತೆ ಇರುವ ನಿಮ್ಮ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.